ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಏನಪ್ಪಾ ನಾನು ಇವಾಗ ಎಲ್ಲಿದ್ದೀನಿ ಅಂತಂದ್ರೆ, ಇವಾಗ ನಾನಿರೋದು ಸಲೂನ್ ಚೇರ್ವಾಲ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ. ಈ ಸಲೂನ್ ಚೇರ್ವಾಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಒಂದು ಕಂಪನಿ ಮುಂಬೈನ ಅತಿ ದೊಡ್ಡ ಸಲೂನ್ ಚೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದ್ದು, ಇದೀಗ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಜನತೆಗೋಸ್ಕರ ಅಂತಾನೆ ಬೆಂಗಳೂರಲ್ಲಿ ಅವರ ಒಂದು ಹೊಸ ಬ್ರಾಂಚ್ ನ ಓಪನ್ ಮಾಡಿದ್ದಾರೆ. ಸೊ ಈಗ ಸಲೂನ್ ಚೇರ್ವಾಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಓನರ್ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಹಾಯ್ ಸರ್. हेलो हेलो मैम ಸರ್ ನಿಮ್ಮ ಇಂಟ್ರೊಡಕ್ಷನ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. So sir, after receiving so much love in Maharashtra, Mumbai, we have opened a new salon chair showroom in Bengaluru for our Canadian Karnataka people who have loved our chairs also. Please visit our showroom, sir. ಓಕೆ, ಥ್ಯಾಂಕ್ ಯು ಸರ್. Thank you ma'am. ಯಾಕೆ ಇಲ್ಲಿ ಓಪನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಅಂದ್ರೆ ಸೌತ್ ಸ್ಟೇಟ್ಸ್ ಏನಿದೆ, ತಮಿಳ್ನಾಡು ಆಗಿರ್ಲಿ, ಆಂಧ್ರ ಆಗಿರ್ಲಿ, ನಮ್ಮ ಕರ್ನಾಟಕದಿಂದ ತುಂಬಾ ಜನ ಅಲ್ಲಿ ಚೇರ್ಸ್ ನ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ರಂತೆ. ಇಷ್ಟು ಪ್ರೀತಿ ಸಿಗ್ತಾ ಇರೋ ಕಾರಣ ನಮ್ಮ ಬೆಂಗಳೂರಲ್ಲೇ ಒಂದ್ ಶುರು ಮಾಡೋಣ ಅಂತ ಈಗ ಬೆಂಗಳೂರಲ್ಲಿ ಕನ್ನಡಿಗರಿಗೋಸ್ಕರ ಅಂತಾನೆ ಶುರು ಮಾಡಿದ ಬ್ರಾಂಚು ಅವರ ಬೆಂಗಳೂರು ಬ್ರಾಂಚ್ ಆಗಿದೆ. ಸೊ ಸಲೂನ್ ಚೇರ್ವಾಲ ಬಗ್ಗೆ ನೀವು ಇಷ್ಟೆಲ್ಲಾ ತಿಳ್ಕೊಂಡ್ರಿ, ಅಂಡ್ ಇಲ್ಲಿ ನಡೀತಾ ಇರೋ ಆಫರ್ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗೇ ಬಿಡ್ತೀರಾ. ಅದಕ್ಕಿಂತ ಮುಂಚೆ ಇಲ್ಲಿ ಯಾವೆಲ್ಲ ಚೇರ್ಸ್ ಇದೆ ಅಂಡ್ ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾವು ನೋಡ್ತಾ ಇರೋದು ನಮ್ಮ ಬೆಂಗಳೂರಲ್ಲೇನೆ ತುಂಬಾ ಕಡೆ ತುಂಬಾ ಲೇಟೆಸ್ಟ್ ಡಿಸೈನ್ ಇರುವಂತಹ ಚೇರ್ ಇದು. ಇದನ್ನ ಕ್ವೀನ್ ಚೇರ್ ಅಂತಾನು ಕರೀತಾರೆ. ಅಂಡ್ ಅದಲ್ದೇನೆ ಇದು PU ಮೋಡ್ ಇರೋದ್ರಿಂದ ನಿಮ್ಗೆ ಎಷ್ಟೇ ವರ್ಷ ಯೂಸ್ ಮಾಡಿರೋ ಒಂದ್ 2-3 ವರ್ಷದಲ್ಲಿ ಏನಪ್ಪಾ ಬೇರೆ ಚೇರ್ಗಳಾದ್ರೆ ಒಳಗಡೆ ಹೋಗ್ಬಿಡುತ್ತೆ, ಆ ಶೇಪೇ ಹಾಳಾಗುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಬೇರೆ ಚೇರ್ಗಳಲ್ಲಿ. ಬಟ್ ನಿಮ್ಗೆ ಇಲ್ಲಿ ಬಂದು ಈ ಚೇರ್ ನ ಪರ್ಚೇಸ್ ಮಾಡಿದ್ರೆ ಆ ಟೆನ್ಷನ್ ಎಲ್ಲ, ಯಾಕಂದ್ರೆ ಇದು ಒಳಗಡೆ ಹೋಗಲ್ಲ ಅಂಡ್ ಆ ಶೇಪ್ಗೂ ಹಾಳಾಗಲ್ಲ. ಅದ್ ಅಲ್ದೇನೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕೆಳಗಡೆ ನಿಮ್ಗೆ ಡಿಫ್ರೆಂಟ್ ವೆರೈಟಿ ಆಫ್ ಬೇಸ್ ಬರುತ್ತೆ. ಇದೊಂದು ಫ್ಲಾಟ್ ಸರ್ಕಲ್ ಬೇಸ್ ಇದೆ ಅಂಡ್ ಅದ್ರ ಜೊತೆಗೆ ಬೇರೆ ತರ ಆಪ್ಷನ್ ಬೇಕು ಅಂದ್ರೆ ಕೆಳಗಡೆ ಬೇಸು ನಾರ್ಮಲ್ ಇದು ಫ್ಲಾಟ್ ಸ್ಕ್ವೇರ್ ಬೇಸ್ ಇದೆ. ಅಂಡ್ ಇನ್ನೊಂದು ಪಿರಾಮಿಡ್ ಬೇಸ್ ಇದೆ. ಇಲ್ಲಿ ನೋಡ್ತಾ ಇರೋದೇನಿದೆ ಇದು ಪಿರಾಮಿಡ್ ಬೇಸ್ ಬರುತ್ತೆ. ಸೊ ನಿಮ್ಗೆ 3 ಆಪ್ಷನ್ಸ್ ಬರುತ್ತೆ, ಕೆಳಗಡೆ ಯಾವ್ದು ಬೇಕಾದ್ರೂ ಹಾಕಿಸ್ಕೊಳ್ಳೋ ತರ. ಸೊ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಅಂಡ್ ನಾನು ಲೆದರ್ ಬಗ್ಗೆ ಆಗ್ಲೇ ಹೇಳ್ದೆ, ಮಾತಾಡಂಗೆ ಇಲ್ಲ, ಬಿಕಾಸ್ ಆಫ್ ಇಂಪೋರ್ಟೆಡ್ ಲೆದರ್. ಇದು ಕೊರಿಯನ್ ಇಂದ ಇಂಪೋರ್ಟ್ ಮಾಡಿರುವಂತದ್ದು. ಅಂಡ್ ಇದನ್ನ ಬಫಿ ಡಿಸೈನ್ ಅಂತ ಕರೀತಾರೆ. ತುಂಬಾ ಕಂಫರ್ಟಬಲ್ ಆಗಿದೆ. ಬ್ಯಾಕ್ ನಿಮ್ಗೆ ಸಪೋರ್ಟಿಂಗ್ ಏನಿರುತ್ತೆ ಬ್ಯಾಕ್, ಅವಾಗ ತುಂಬಾ ಪೇನ್ ಅಂತೂ ನಾರ್ಮಲಿ ಬರುತ್ತೆ. ಬಟ್ ಈಗ ಇವ್ರ ಚೇರ್ ಗಳೆಲ್ಲ ರಿಕ್ಲೈನರ್ ಚೇರ್ ಇರೋದ್ರಿಂದ ನಿಮ್ಗೆ ಬ್ಯಾಕ್ ಪೇನ್ ಬರಲ್ಲ. ಅಂಡ್ ಡಿಸೈನ್ ತುಂಬಾ ಕ್ಯೂಟ್ ಅನಿಸ್ತಾ ಇದೆ ನನಗೆ, ಇದೊಂದು ಬರ್ಫಿ ಡಿಸೈನ್ ಇರುವಂತದ್ದು. ಅಂಡ್ ನಾನು ಲೆದರ್ ಬಗ್ಗೆ ಇಷ್ಟ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಾನು ನಿಮ್ಗೆ ಯಾಕೆ ಇಷ್ಟೊತ್ತು ಲೆದರ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೆ ಅಂತ ತೋರಿಸ್ತೀನಿ. ಸೊ ಇವಾಗ ನೀವು ನನ್ನ ಕೈ ಏನ್ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಇಲ್ಲಿ ಚೇರ್ಗಳ ಮೇಲೆ ಹಾಕಿರುವಂತಹ ಲೆದರ್. ಇದನ್ನ ನಾನು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಶಕ್ತಿಯಾಗಿ ಕೇಳಿತೀನಿ. ಅವಾಗ ಹರಿಯುತ್ತಾ ಅಥವಾ ಏನಾದ್ರು ಜಾಸ್ತಿ ಫೋರ್ಸ್ ಹಾಕಿದಾಗ ಅದು ಸ್ಕ್ರಾಚಸ್ ಏನಾದ್ರು ಬರುತ್ತಾ ಅಂತ. ನಾರ್ಮಲ್ ಬೇರೆ ಲೆದರ್ ಆದ್ರೆ ಆ ರೀತಿ ಬರುತ್ತೆ, ಬಟ್ ಈ ಒಂದು ಲೆದರ್ ಆ ರೀತಿ ಬರಲ್ಲ. ಸೊ ನಂಗೆ ಎಷ್ಟಾಗುತ್ತೋ ಶಕ್ತಿ ಹಾಕ್ತಾನೆ ಇದೀನಿ. ಸೊ ಸಿ, ನೋಡಿ, ನಿಮ್ ಎಲ್ಲೇ ಆದ್ರೂ ಸ್ವಲ್ಪ ಆದ್ರೂ ಬಿರುಕು ಕಾಣ್ತಿದ್ಯಾ? ಒಂದ್ ಸ್ವಲ್ಪ ಕಾಣ್ತಿಲ್ಲ. ಅಂಡ್ ಎಲ್ಲೂ ಅದು ಶೇಪ್ ಹಾಳಾಗಿಲ್ಲ. ಅಂಡ್ ಜೊತೆಗೆ ಇವಾಗ ಮಕ್ಕಳು ಅಥವಾ ಯಾರೋ ದೊಡ್ಡವರು ಏನೋ ಮಾಡ್ತಾ ನಿಮ್ ಸಲೂನ್ ಅಲ್ಲಿ ಬಂದಾಗ ಅಥವಾ ಮನೇಲಿ ಚೇರ್ ಕೂತಾಗ ಸ್ಕ್ರಾಚ್ ಹಾಕ್ಬಿಟ್ರೆ ಅದು ಹರಿದೋಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಾನು ನಿಮ್ಗೆ ತೋರಿಸಿರುವಂತಹ ಲೆದರ್ ಮೇಲೆ ಅಂಡ್ ಸೀಸರ್ ತಗೊಂಡು ನಾನು ಸ್ಕ್ರಾಚ್ ಹಾಕ್ತೀನಿ, ಅದು ಹರಿಯುತ್ತಾ ಅಂತ ನಿಮ್ ಕಣ್ಣಾರೆ ನೀವೇ ನೋಡಿ. ಎಷ್ಟು ಫೋರ್ಸ್ ಹಾಕ್ತಾ ಇದೀನಿ ಅಂದ್ರೆ, ನಾನು ನನ್ಗೆ ಎಷ್ಟಿದೆ ಶಕ್ತಿ ಎಲ್ಲ ಹಾಕ್ತಾ ಇದೀನಿ. ಸಿ, ನೀವು ಏನೇ ಮಾಡಿದ್ರು ಹರಿತಾ ಇಲ್ಲ, ಆಯ್ತಾ? ನಾನು ಒಂದ್ ಲೈನ್ ಅಲ್ಲೇ ಎಳಿತಾ ಇದ್ದೀನಿ. ಸಿ,
ನನ್ ಸ್ಕಿನ್ ಹರಿದೋಯ್ತೆ ಹೊರತು ಅದೇನ್ ಹರಿಲಿಲ್ಲ. ಬಿಕಾಸ್ ನಾನು ಎಳಿಬೇಕಾದ್ರೆ ಸ್ಕ್ರಾಚ್ ಅದ ನನ್ ಸ್ಕಿನ್ ಮೇಲೆ ಹೋದಾಗ ಹೊರತು ಅದಕ್ಕೆ ಒಂದ್ ಚೂರು ಏನೂ ಆಗಿಲ್ಲ, ಅಂಡ್ ಇನ್ಕ್ಲೂಡಿಂಗ್ ಅದ್ರ ಶೇಪ್ ಸಹ ಎಲ್ಲೂ ಹಾಳಾಗಿಲ್ಲ. ಸೊ ಅದಕ್ಕೆ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇದ್ದು ಈ ಒಂದು ಲೆದರ್ ಇಂಪೋರ್ಟೆಡ್ ಲೆದರ್ ಯೂಸ್ ಮಾಡಿದ್ರೆ ಅಂಡ್ ಕ್ವಾಲಿಟಿಲಿ ನಿಮ್ಗೆ ಕಸ್ಟಮರ್ ಯಾವತ್ತೂ ಕಾಂಪ್ರಮೈಸ್ ಆಗೋದ್ ಬೇಡ. ಅಂಡ್ ನಮ್ಮ ಸೌತ್ ಸ್ಟೇಟ್ಸ್ ಜನರಿಗೋಸ್ಕರ ಅಲ್ಲಿಂದ ಏನ್ ಬರ್ತಾರೆ ಅವ್ರಿಗೋಸ್ಕರ ನಾನು ಬೆಂಗಳೂರಲ್ಲಿ ಶಾಪ್ ಓಪನ್ ಮಾಡೋಣ ಅನ್ಕೊಂಡು ನಮಗೋಸ್ಕರ ಶಾಪ್ ಓಪನ್ ಮಾಡಿದಾಗ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ತಾರ? ಆಗಲ್ಲ. ಅಂಡ್ ಅದಲ್ದೇನೆ ನಮಗೋಸ್ಕರ ಅಂತಾನೆ ಇಷ್ಟು ಚೆನ್ನಾಗಿ ಆಫರ್ ರನ್ ಮಾಡ್ತಾ ಇದ್ದಾರೆ. ಅಂಡ್ ಇದರ ರಿಕ್ಲೈನರ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಮಹಾರಾಜ ಚೇರ್ ಅಂತ. ಯಾಕೆ ಮಹಾರಾಜ ಚೇರ್ ಅಂತಂದ್ರೆ ಅದ್ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ಕೂತ್ಕೊಳ್ಳೋ ಜಾಗ ಏನಿದೆ ಅಲ್ಲಿಂದ ಹಿಡಿದು ಅಂಡ್ ಸೈಡ್ ಅದಕ್ಕೆ ಹ್ಯಾಂಡಲ್ ಏನಿದೆ ಅದು ಅಷ್ಟೇ ಹಿಂದಿನ ಕಾಲದಲ್ಲಿ ರಾಜರು ಕೂತ್ಕೋಬೇಕಾದ್ರೆ ಆ ದಿವಾನ್ ಫೀಲ್ ಏನ್ ಬರುತ್ತೆ ನಿಮ್ಗೆ ಅದೇ ರೀತಿ ಬರುತ್ತದು. ಅಂಡ್ ಬರ್ಫಿ ಕಟಿಂಗ್ ಇರುವಂತಂದ್ರೆ ಬರ್ಫಿ ಡಿಸೈನ್ ಇರುವಂತದ್ದು ಇಲ್ಲೂ ಸಹ. ಅಂಡ್ ಬ್ಯಾಗ್ ಹಾಗೆ ಇದೆ. ಅಂಡ್ ಇದಕ್ಕೂ ಲಿವರ್ ರಿಕ್ಲೈನರ್ ಇರುವಂತದ್ದು. ಅಂದ್ರೆ ನಾವ್ ಆಗ್ಲೇ ಬಟನ್ ರಿಕ್ಲೈನರ್ ನೋಡಿದ್ವಿ ಅಷ್ಟೊಂದು, ಇದಕ್ಕೆ ಲಿವರ್ ರಿಕ್ಲೈನರ್ ಇದೆ. ಅಂಡ್ ಇಷ್ಟು ಕೆಳಗಡೆ ಹೋಗುತ್ತೆ ಅಂದ್ರೆ ಎಷ್ಟು ಆರಾಮಾಗಿ ಫೀಲ್ ಮಾಡ್ಬೋದು ನೀವು. ಅಂಡ್ ಒನ್ ಪುಷ್ ಅಷ್ಟೇ, ಸೇಮ್ ಅದೇ ಪೊಸಿಷನ್. ಅಂಡ್ ಇದನ್ನು ಅಷ್ಟೇ ನೀವು ರಿಮೂವ್ ಮಾಡ್ಬೋದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಕೆಲವೊಂದ್ಸತಿ ಕೆರಟಿನ್ ಆಗಿರ್ಲಿ, ಸ್ಮೂತಿಂಗ್ ಆಗಿರ್ಲಿ, ಅಥವಾ ಹುಡುಗಿರ ಐಬ್ರೋ ಮಾಡಿಸ್ಕೋಬೇಕಾಗ್ಲಿ ಸಲೂನ್ ಅಲ್ಲಿ ಜಾಗ ಅಂದ್ರೆ ಏನ್ ಅವ್ರ ಹೈಟ್ ತಕ್ಕಂಗೆ ಇದನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ರಿಮೂವ್ ಮಾಡ್ಕೋಬಹುದು. ಅಂಡ್ ಅದಲ್ದೇನೆ ಇದಕ್ಕೂ ನಿಮ್ಗೆ ಒಂದು ಸ್ಟೀಲ್ ಬಾರ್ ನ ಕೊಟ್ಟಿದ್ದಾರೆ. ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಬೇರೆ. ಅಂಡ್ ಹೈಟ್ ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ನಿಜವಾಗ್ಲೂ ಮಹಾರಾಜ ಚೇರ್ ಅಂದಂಗೆ ಮಹಾರಾಜ ಕೂತ್ಕೊಂಡಾಗ ಐ ಥಿಂಕ್ ನೀವು ಎಲ್ಲ ಸಲೂನ್ ಹೋದ್ಮೇಲೆ ಆ ಫೀಲ್ ಬಂದೇ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಆಫ್ ಆ ಒಂದು ಲುಕ್ ಆಗಿರುವಂತದ್ದು ನನಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಬಂದು ವಿಸಿಟ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾವ್ದಾದ್ರು ಇಷ್ಟ ಆಗುತ್ತೆ ನಿಮ್ಗೆ, ಇದೇ ಇಷ್ಟ ಆಗ್ಬೇಕು ಅಂತೇನಿಲ್ಲ. ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ. ಅಂಡ್ ಸೋಫಾ ಚೇರ್ ನೋಡಿದ್ರಿ, ಅದಾಗಿರ್ಲಿ, ಡೈಮಂಡ್ ಆಗಿರ್ಲಿ, ಅಥವಾ ಕ್ವೀನ್ ಆಗಿರ್ಲಿ, ಅಂಡ್ ಮಹಾರಾಜ ಆಗಿರ್ಲಿ, ಯಾವ್ದಾದ್ರಲ್ಲೂ ಒಂದು ನಿಮ್ಗೆ ಇಷ್ಟ ಆಗುವಂತದ್ದು. ಅಂಡ್ ಕಸ್ಟಮೈಸೇಷನ್ ಆಪ್ಷನ್ ಇರೋದ್ರಿಂದ ಯೋಚನೆ ಮಾಡೋ ಅಗತ್ಯನೂ ಇಲ್ಲ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಂತೆ. ನೀವೇನ್ ಇವಾಗ ಚೇರ್ ನೋಡಿದ್ರಿ, ಈಗ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಶಾಂಪೂ ಚೇರು. ಆಗ್ಲೇ ನೀವೇನ್ ಮಹಾರಾಜ ಚೇರ್ ನೋಡಿದ್ರಿ, ಅದೇ ಥೀಮ್ ಅಲ್ಲಿ ಇದನ್ನ ರೆಡಿ ಮಾಡುವಂತಂದ್ರೆ ಮಹಾರಾಜ ಶಾಂಪೂ ಚೇರ್ ಅಂತ ಹೇಳ್ತಾರೆ ಇದನ್ನ. ನೀವು ಇದನ್ನ ಕಂಫರ್ಟಬಲ್ ಆಗಿ, ಅಂದ್ರೆ ಇವಾಗ ನಾರ್ಮಲಿ ಕೂತ್ಕೊಂಡು ಸ್ವಲ್ಪ ಪೊಸಿಷನ್ ಏನಿರುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಅನ್ನೋಗಿಲ್ಲ. ಬಿಕಾಸ್ ಇದು ಸ್ವಲ್ಪ ಫ್ಲಾಟ್ ಇರುವಂತದ್ದು. ಅಂಡ್ ಇದಕ್ಕೆ ನಿಮ್ಗೆ ಏನು ಸಿಂಕ್ ಕೊಟ್ಟಿದೆ. ಇದು ಮೂವೇಬಲ್ ಇರುವಂತದ್ದು. ಜೊತೆಗೆ ಮಿಕ್ಸರ್ ಅಂದ್ರೆ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಎರಡು ಫೆಸಿಲಿಟಿ ಇದೆ. ಅಂಡ್ ಶವರ್ ತುಂಬಾ ಉದ್ದ ಇದೆ ಇದ್ರ ಲೆಂತ್. ಬಿಕಾಸ್ ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ಲೆಂತ್ ಕಮ್ಮಿ ಇರೋದ್ರಿಂದ ಮುಂದ್ಗಡೆ ಇರುವಂತಹ ಹೇರ್ ಪಾರ್ಟ್ ವಾಶ್ ಮಾಡಕ್ ಆಗಲ್ಲ ಅಂತ ನಾನು ಕಂಪ್ಲೇಂಟ್ಸ್ ಕೇಳಿದೀನಿ ಸಲೂನ್ಗೆ ಹೋದಾಗ. ಬಟ್ ಇಲ್ಲಿ ನಿಮ್ಗೆ ಅದರ ಪ್ರಾಬ್ಲಮ್ ಏನಿಲ್ಲ. ಅಂಡ್ ನೆಕ್ಸ್ಟ್ ನಾವು ಮೂವ್ ಆಗ್ತಾ ಇರುವಂತದ್ದು, ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಡೈಮಂಡ್ ಡಕ್ ಶಾಂಪೂ ಚೇರ್ ಅಂತ. ಯಾಕಂದ್ರೆ ಅದರದ ಒಂದು ಶೇಪ್ ಏನಾದ್ರು ಡಕ್ ತರ ಇದೆ ಅಂತ. ಅಂಡ್ ಡೈಮಂಡ್ ವರ್ಕ್ ಇರುವಂತದ್ದು. ಅಂಡ್ ಇಲ್ಲೂ ಅಷ್ಟೇ ನಿಮ್ಗೆ ಸ್ವಲ್ಪ ಮೂವೇಬಲ್ ಬರುತ್ತೆ. ಜೊತೆಗೆ ಹಾಟ್ ಅಂಡ್ ಕೋಲ್ಡ್ ವಾಟರ್ ಎರಡು ಫೆಸಿಲಿಟಿ ಇದೆ. ಅಂಡ್ ಸೇಮ್ ಹೆಡ್ ಶವರ್ ಇದೆ. ಅಂಡ್ ನೆಕ್ಸ್ಟ್ ಚೇರ್ ನಿಮ್ಗೆ ತೋರಿಸ್ತಾ ಇರೋದು ಲಕ್ಸುರಿ ಶಾಂಪೂ ಚೇರ್ ಅಂತ. ಬಿಕಾಸ್ ಯಾಕೆ ಅಂದ್ರೆ ಸೈಡ್ ಅದಕ್ಕೆ ಡೈಮಂಡ್ ವರ್ಕ್ ಬಂದಿರುವಂತದ್ದು. ಅಂಡ್ ಜೊತೆಗೆ ನೀವು ಇಲ್ಲಿ ಕೂತ್ಕೊಂಡಾಗ ಒಂದು ಸೋಫಾ ಫೀಲ್ ಬರುತ್ತಲ್ವಾ, ಫುಲ್ ಸೋಫಾ ಅನ್ಸುತ್ತೆ. ಸೊ ಹಾಗಾಗಿ ಇದು ನಿಮ್ಗೆ ಲಕ್ಸುರಿ ಸೋಫಾ ಶಾಂಪೂ ಚೇರ್ ಡೈಮಂಡ್ ವರ್ಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅಂಡ್ ಇಲ್ಲೂ ನಿಮ್ಗೆ ಹಾಟ್ ವಾಟರ್ ಅಂಡ್ ಕೋಲ್ಡ್ ವಾಟರ್ ಫೆಸಿಲಿಟಿ ಬರುತ್ತೆ. ಜೊತೆಗೆ ಇಲ್ಲೂ ನಿಮ್ಗೆ ಶವರ್ ಸಿಗ್ತಾ ಇರುವಂತದ್ದು. ತುಂಬಾ ಉದ್ದ ಇದೆ ಸಹ ಇದು. ಈಗ ನಾನ್ ನಿಮಗ್ ತೋರಿಸ್ತಾ ಇರೋದು ಪೆಡಿ ಸ್ಟೇಷನ್ ಅಂತ. ಸೊ ನಾರ್ಮಲ್ ಏನಾಗುತ್ತೆ, ಪೆಡಿ ಸ್ಟೇಷನ್ ಅಲ್ಲಿ ಕೆಲವೊಂದಿಷ್ಟು ಕಡೆ ಮೆನಿಕ್ಯೂರ್ ಸೆಟ್ ಏನಿರುತ್ತೆ ಸೈಡ್ ಬಂದಿರುತ್ತೆ. ಅವಾಗ ಎಷ್ಟೊಂದ್ ಸತಿ ಬೇಜಾರಾದಾಗ ಸೈಡ್ ಅಲ್ಲಿ ಇಟ್ಕೊಂಡ್ ಕೂತ್ಕೋಬೇಕಪ್ಪ, ಫೋನು ಕೈನೋ ಅಂತ ಅನ್ನೋ ಟೆನ್ಷನ್ ಎಲ್ಲ. ಒಂದು ಇಲ್ಲಿ ಮುಂದ್ಗಡೆ ಕೊಟ್ಟಿರುವಂತದ್ದು ಅದಕ್ಕೋಸ್ಕರ. ಅಂಡ್ ಸ್ಲೈಡಿಂಗ್ ಸಹ ಇದೆ, ಬೇಡ ಅಂದ್ರೆ ನಿಮ್ಗೆ ಸೈಡು ಸಹ ತಗೋಬಹುದು. ಅಂಡ್ ಜೊತೆಗೆ ಇಲ್ಲಿ ನಿಮ್ಗೆ ಪೆಡಿ ಸ್ಟೇಷನ್ ಏನಿದೆ ಅದು ಮೆನಿಕ್ಯೂರ್ ಸ್ಟೇಷನ್, ಇದು ಪೆಡಿಕ್ಯೂರ್ ಸ್ಟೇಷನ್. ಇಲ್ಲಿ ನಿಮ್ಗೆ 7 ಕಲರ್ ಲೈಟ್ ಬರುತ್ತೆ. ಸೊ ಹತ್ರ ಬನ್ನಿ. ಓಕೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ಲೈಟಿಂಗ್ ಫೆಸಿಲಿಟಿ ಇರುವಂತದ್ದು. ಅಂಡ್ ಹಾಟ್ ವಾಟರ್ ಕೋಲ್ಡ್ ವಾಟರ್ ಬರುತ್ತೆ. ಬಬಲ್ಸ್ ಇದೆ. ಅಂಡ್ 7 ಕಲರ್ ಇದೆ ಅಂತ ಹೇಳಿದೆ. ಅಂಡ್ ಇಲ್ಲಿ ನಿಮ್ಗೆ ಈ ಒಂದು ಮೆಟೀರಿಯಲ್ ಯೂಸ್ ಮಾಡಿ ಸಾಫ್ಟ್ ಆಗಿ ಕೊಟ್ಟರೆ ಕುಶನ್ ಇಂದ ಪೆಡಿಕ್ಯೂರ್ ಮಾಡ್ಬೇಕಾದ್ರೆ ಯಾರಾದ್ರೂ ಒಂದ್ ಸ್ಟೂಲ್ ಇಟ್ಕೊಂಡ್ ಮಾಡ್ಬೇಕು ಅಂತಿಲ್ಲ, ಇಲ್ಲೇ ಸಾಫ್ಟ್ ಆಗಿರೋದ್ರಿಂದ ಇಲ್ಲೇ ಕಾಲಿಟ್ಬಿಟ್ಟು ಮಾಡ್ಬೋದು. ಅಂಡ್ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ಏನಪ್ಪಾ ಅಂದ್ರೆ, ನೀವಿಲ್ಲೇನೋ ಪೆಡಿ ಸ್ಟೇಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಮಸಾಜರ್ ಸಹ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಮಸಾಜರ್ ಇದೆ. ಅಂಡ್ ಜೊತೆಗೆ ಅದಕ್ಕೆ ಒಂದು ರಿಮೋಟ್ ಬೇರೆ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಇಷ್ಟೊತ್ತು ನೀವೇನ್ ಶಾಂಪೂ ಚೇರ್ ನೋಡಿದ್ರಿ, ಇವಾಗ ಅದರಲ್ಲಿ ಫಾಸ್ಟ್ ಮೂವಿಂಗ್ ಚೇರ್ ಅಂತ ಏನ್ ಹೇಳ್ತಾರೆ, ಈ ಒಂದು ಚೇರ್ ಫಾಸ್ಟ್ ಮೂವಿಂಗ್ ಚೇರ್ ಅಂತ. ಅಂಡ್ ಡಿಲಕ್ಸ್ ಶಾಂಪೂ ಚೇರ್ ಅಂತಾನು ಕರೀತಾರೆ. ಇದರ ಫೆಸಿಲಿಟೀಸ್ ಅಥವಾ ಇದರ ಒಂದು ಫ್ಯೂಚರ್ಸ್ ಏನಪ್ಪಾ ಅಂತಂದ್ರೆ, ಒಂದು ನಿಮ್ಗೆ ಬೇರೆ ಚೇರ್ಗೆ ಅಂದ್ರೆ ಬೇರೆ ಶಾಂಪೂ ಚೇರ್ ಕಂಪೇರ್ ಮಾಡಿದಾಗ ಇದು ನಿಮ್ಗೆ ಡಬಲ್ ಲೇಯರ್ ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ನಿಮ್ಗೆ ಸ್ಪ್ರಿಂಗ್ ಇದೆ. ಅಂದ್ರೆ ನಾರ್ಮಲಿ ಬೇರೆ ಶಾಂಪೂ ಚೇರ್ ಮೇಲೆ ಕೂತ್ಕೊಂಡಾಗ ಶಾಂಪೂ ಮಾಡಿಸ್ಕೋಬೇಕಾದಾಗ ನಾವು ಜರ್ದ್ ಬಿಡ್ತೀವಿ. ಬಟ್ ಇಲ್ಲಿ ನಿಮ್ಗೆ ಆ ಜರಿಯೋ ಚಾನ್ಸಸ್ ಇಲ್ಲ. ಅಂಡ್ ಅದಲ್ದೇನೆ ಇಲ್ಲಿ ನಿಮ್ಗೆ ಫೈಬರ್ ಇರೋದ್ರಿಂದ ನೀರ್ ಬಿದ್ರೆ ಹಾಳಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಟೆನ್ಷನ್ ಇಲ್ಲ. ಬಿಕಾಸ್ ನೀರ್ ಬಿದ್ರೋದೇನೋ ಹಾಳ್ ಆಗಲ್ಲ. ಅಂಡ್ ಜೊತೆಗೆ ನಿಮ್ಗೆ ಸೈಡು ನಿಮ್ಗೆ ಏನು ಮೆಟಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಕಂಫರ್ಟ್ ಆಗಿರುತ್ತೆ ನಿಮ್ಗೆ ಕೂತ್ಕೊಂಡಾಗ. ಸಿ ಅಂಡ್ ಒಳಗಡೆ ಹೋದಾಗ ನಿಮ್ಗೆ ಆ ಒಂದು
ಏನು ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾರ್ಮಲಿ ಬೇರೆ ಒಳಗಡೆ ಹೋಗಲ್ಲ, ಇದು ಒಳಗಡೆ ಸ್ಪ್ರಿಂಗ್ ಇರೋದ್ರಿಂದ ಒಳಗಡೆ ಹೋಗುತ್ತೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ ಅದಕ್ಕೆ ಏನದು ಸ್ಟೀಲ್ ಲೆಗ್ಗೆ ನೀವು ಎಷ್ಟೇ ಪ್ರೆಷರ್ ಹಾಕಿ ಒದ್ರು ಸಹ ಅಷ್ಟೇ ಅದು ಏನೂ ಆಗಲ್ಲ, ಬಿಕಾಸ್ ಮೂವೇಬಲ್ ಇದೆ. ನಿಮ್ಗೆ ಬೇಕು ಅಂದ್ರೆ ಒಂದ್ ಕಡೆ ಜಾಗದಿಂದ ಇನ್ನೊಂದ್ ಕಡೆ ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದು ನಿಮ್ಗೆ ಒಂದು ಡೀಲಕ್ಸ್ ಶಾಂಪೂ ಚೇರ್ನ ಫೀಚರ್ಸ್ ಅಂತ ಹೇಳ್ಬೋದು. ಬಿಕಾಸ್ ಬೇರೆ ಕಂಪೇರ್ ಮಾಡಿದಾಗ ಇದು ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳ್ತಾ ಇದಾರೆ. ಅಲ್ದೇನೆ ನಿಮ್ಗೆ ಒಂದು ಬ್ಯೂಟಿ ಪಾರ್ಲರ್ ಏನು ಬ್ಯೂಟಿಷಿಯನ್ಸ್ ಆಗಿರ್ತಿರಲ್ವಾ, ಸೊ ಸಲೂನ್ಗೆ ಕೆಲವೊಂದಿಷ್ಟು ಎಕ್ಸಸೈಸ್ ಬೇಕಾಗಿರುತ್ತೆ. ಅದಕ್ಕೆ ಅಂತ ಈ ಒಂದು ಟ್ರೇ ಇದೆ. ಅಂದ್ರೆ ಇವಾಗ ಕೆರಟಿನ್ ಮಾಡ್ತಾ ಇರ್ಬೇಕಾದ್ರೆ, ಸ್ಮೂತಿಂಗ್ ಮಾಡ್ಬೇಕಾದ್ರೆ, ಕಲರಿಂಗ್ ಮಾಡ್ಬೇಕಾದ್ರೆ, ಹೇರ್ ಕಟ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಏನು ವಸ್ತುಗಳನ್ನ ಇಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅಂತಾನೆ ಈ ರೀತಿ ಎಕ್ಸಸೈಸ್ ಇಲ್ಲಿ ಸಿಗುತ್ತೆ, ಅವೈಲೇಬಲ್ ಇದೆ. ಅಂಡ್ ಅದಲ್ದೇನೆ ನಿಮ್ಗೆ ಈ ರೀತಿಯ ಕೆಲವೊಂದಿಷ್ಟು ಸ್ಟೂಲ್ಸ್ ಸಹ ಇದೆ. ಅಂಡ್ ನೀವು ಕೆಫೆಗೂ ಸಹ ತಗೊಂಡು ಹೋಗ್ಬೋದು. ಸಿ ರೊಟೇಟಿಂಗ್ ಇದೆ. ಅಂಡ್ ಅದಲ್ದೇನೆ ಇದನ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು. ಸೊ ನೋಡ್ರಲ್ಲ ಎಷ್ಟೊಂದು ವೆರೈಟಿ ಚೇರ್ಸ್ ಇದೆ ಅಂಡ್ ಶಾಂಪೂ ಚೇರ್ಸ್ ಇದೆ. ಬೇರೆ ಎಲ್ಲ ಏನು ಸಲೂನ್ಗೆ ಬೇಕಾಗಿರುವಂತಹ ಎಕ್ಸಸರೀಸ್ ಇದೆ. ಇದೆಲ್ಲ ಮಿಸ್ ಮಾಡ್ಕೋಬೇಡಿ. ಅಂಡ್ ಒನ್ ಥಿಂಗ್ ತುಂಬಾ ಒಳ್ಳೆ ಆಫರ್ ಅಲ್ಲಿ ರನ್ ಮಾಡ್ತದ್ದು 50 to 75% ನಿಮ್ಗೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯ ಆಫರ್ ನಿಮ್ಗೆ ಎಲ್ಲೂ ಸಿಗಲ್ಲ. ಅಂಡ್ ಅದಲ್ದೇನೆ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ತುಂಬಾ ವೆರೈಟಿ ಸಿಗ್ತಾ ಇರೋದಂತ ಆಲ್ ಓವರ್ ಇಂಡಿಯಾ ನಿಮ್ಗೆ ಡೆಲಿವರಿ ಇದೆ. ಅಂಡ್ ಜೊತೆಗೆ ಮುಂಬೈನ ಬಿಗ್ಗೆಸ್ಟ್ ಸಲೂನ್ ಚೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈಗ ನಮ್ ಬೆಂಗಳೂರಲ್ಲಿ ಇದೆ ಅಂತಂದ್ರೆ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಪ್ಪ ನಂಗೆ ಬೆಂಗಳೂರಿಗೆ ಬಂದು ತಗೊಳಕ್ ಆಗಲ್ಲ ಅಂದ್ರೆ ಮನೆಗೆ ಹೋಮ್ ಡೆಲಿವರಿ ಸಹ ಮಾಡಿಸ್ಕೋಬಹುದು. ಅಂಡ್ ವಿಸಿಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬಿಕಾಸ್ ಯಾಕೆ ಅಂದ್ರೆ ತುಂಬಾ ವೆರೈಟಿ ಇರುವಂತದ್ದು, ಅದಲ್ದೇನೆ ನಿಮ್ಗೆ ಕಸ್ಟಮೈಸೇಷನ್ ಆಪ್ಷನ್ ಇರೋದ್ರಿಂದ ಇಷ್ಟ ಆಗಿರುತ್ತೆ. ಅಂಡ್ ಈ ಒಂದು ಆಫರ್ ಏನಿದೆ ಅಂದ್ರೆ 1,30,000 వచ్చి ನಿಮ್ಗೆ ಬರೀ 38,000 ಸಿಗ್ತಾ ಇರೋದು ಪೆಡಿ ಸ್ಟೇಷನ್. ಬೇರೆ ಬೇರೆ ಚೇರ್ ಗಳ ಮೇಲೂ ನಿಮ್ಗೆ ಬೇರೆ ಬೇರೆ ಆಫರ್ ಇದೆ. ಅಂಡ್ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ನ ತಗೊಳ್ಳಿ. ಅಂಡ್ ಕನ್ಫ್ಯೂಷನ್ಸ್ ಇದ್ರು ಸಹ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರೋವರೆಗೂ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.